ಗೊತ್ತದ. ಆದರೆ ಈಗ ಅವ್ರಿಗೂ ಗೊತ್ತದ ನನ್ನದು ಮೆಜಾರಿಟಿ ಇಲ್ಲ, 30-40 ಜನ ತೊಗೊಂಡು ಹೋಗೋದಂತ ಇನ್ನೂ ಅಸಾಧ್ಯದ ಕನಸ ಎಲ್ಲ ಗೊತ್ತಾಗಿ ಅವರು ಮೌನ ಆಗಿಬಿಡೋದು. ಏನು ಪ್ರಚಾರಕ್ಕೆ ಆಗಲಿ ದಿನನಿತ್ಯ ದಿವಸ ಪ್ರಚಾರದಾಗ ಇರೋಣ ನಾವು, ಯಾಕಂದ್ರೆ ರಾಜಕಾರಣಿಗಳಿಗೆ ಇರ್ತದೆ ಒಳಗಿಂದ ಒಳಗೆ ಹೆಂಗಾರು ಚರ್ಚೆ ಆಗ್ತಾ ಇರಬೇಕು. ಆ ದಿಶೆಯಲ್ಲಿ ಡಿ ಕೆ ಶಿ ಅವರು ಯಶಸ್ವಿ ಆಗಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ನಾಳೆ 2028ರಾಗ ಕ್ರಾಂತಿ ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ನಾನು 28ರಾಗ ನಂದು ಒಂದು ಐತಿ ನಾ ಆಗ್ತೀನಿ ಅನ್ನುವಂಥ ಒಂದು ಇಂಡೈರೆಕ್ಟ್ ಮೆಸೇಜು ಅಲ್ಲದ. ಯಾಕಂದ್ರೆ ಕ್ರಾಂತಿ ಅಂದ್ರೆ ಕ್ರಾಂತಿ ಬದಲಾವಣೆ ಅಷ್ಟೇ, ಇಲ್ಲ ದೊಡ್ಡ ಕ್ರಾಂತಿ ಏನಿಲ್ಲ. ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿ ಬರ್ತಾರೆ ಅನ್ನೋಂಥ ಕ್ರಾಂತಿ ಇತ್ತು. ಈ ಕ್ರಾಂತಿ 2028ಕ್ಕೆ ಹಾಕಿದ್ದಾರೆ. ಆವತ್ತು ನಾನು ಮಾಡ್ತೀನಿ ಕ್ರಾಂತಿ, ಬದಲಾವಣೆ ಬರ್ತದೆ ಅನ್ನೋದನ್ನು ಸ್ಪಷ್ಟ ತಿಳಿಸೋ ಮೂಲಕ ತುರ್ತಿ ಕಾಂಗ್ರೆಸ್ ನಿಟ್ಟುಸಿಬಿಟ್ಟಂಗಾಯ್ತು. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ದೊಡ್ಡ ದಿನನಿತ್ಯ ಎದ್ದ ತಕ್ಷಣ ಉತ್ತರ ಹುಡ್ಕುವಂಥದ್ದು, ಅದರಲ್ಲೂ ಹೈಕಮಾಂಡ್ಗಂತೂ ತೆರಳು ಹೊಡೆದು ಹೋಗಿಬಿಟ್ಟಿತ್ತು ಅವರು. ಯಾಕಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಅವ್ರು ಬೇಕವ್ರಿಗೆ ಅತ್ಯಂತ ಆತ್ಮೀಯ ಮನುಷ್ಯ, ಮನೆಯ ಮನುಷ್ಯ ಇದ್ದಂಗಿದ್ರು. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನ ಎದುರು ಹಾಕ್ಕೊಂಡು ಪಾರ್ಟಿನ ಕಟ್ಟೆ ಮತ್ತು ಇಲೆಕ್ಷನ್ ಎದುರಿಸುವಂಥ ಇನ್ನೊಬ್ಬ ನಾಯಕನಿಲ್ಲ ಅಂತ ದೊಡ್ಡ ನಾಯಕತ್ವ ಇನ್ನೂ ಡಿ ಕೆ ಶಿ ಅವರಲ್ಲಿ ಬೆಳೆದಿಲ್ಲ. ಇವತ್ತು ವರ್ಷದ ಇಲೆಕ್ಷನ್ನ ಒಂದು ವೇಳೆ ನಡೆದ್ರೆ ಸಿದ್ದರಾಮಯ್ಯರ ಅಲ್ಲಿ ಏನಪ್ಪ ಅಂದರೆ ಉಪಸ್ಥಿತಿ ಭಾಳ ಮಹತ್ವದ. ಅವರಿದ್ದಾಗ ನೀನು ಆ ಡಿ ಕೆ ಶಿ ಆಗಲಿ ಇನ್ನೊಬ್ಬರಾಗಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಅಂದಿನ ಸಂದರ್ಭ ಗೆದ್ದಾಗಿಂದು. ಆದರೆ ಅದನ್ನು ಮಾಡೋದು ಗೆಲ್ಲೋದಕ್ಕೆ ಏನು ಬೇಕಪ್ಪ ಅಂದ್ರೆ ಅವತ್ತು ಡಿ ಕೆ ಶಿ ಅವ್ರ ಜೊತೆಗೆ ಇನ್ನುಳಿದವ್ರ ಜೊತೆಗೆ ಸಿದ್ದರಾಮಯ್ಯರ ಹೆಸರಿನ ಬಲ ಇದ್ದಿದ್ರೆ ಅವ್ರು ಸ್ವಲ್ಪ ಪ್ರಾಮಾಣಿಕರಪ್ಪ, ಒಳ್ಳೆಯ ಆಡಳಿತಗಾರರು, ಬುದ್ಧಿವಂತರದಲ್ಲ ಅನ್ನೋಂಥ ಕಾರಣಕ್ಕಾಗಿ ಜನ ಅವ್ರನ್ನ